ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಗುರುಗೀತಾ. ಶ್ರೀ ಗುರುವು ಪಾಪವನ್ನು ನಿರೋಧಿಸುವ ಶಕ್ತಿ ಇರುವವರು. ಶ್ಲೋಕ 45. ಗೋಕಾರ ಚ ಅಂಧಕಾರಸ್ತು ರೂಕಾರಾಹ ತನ್ನಿರೋಧಕೃತ್ ಅಂಧಕಾರ ವಿನಾಶಿತ್ವಾತ್ ಗುರುಹು ಇತಿ ಅಭಿಧೀಯಾತ್. ಅನುವಾದ: ಘೋರವಾದ ಅಂಧಕಾರವೇ ಗೋಕಾರ. ಆ ಘೋರವಾದ ಅಂಧಕಾರವನ್ನು ನಿಷೇಧಿಸುವುದು ರೂಕಾರವು. ಹಾಗಾಗಿ ಅಜ್ಞಾನಂಧಕಾರವನ್ನು ನಾಶ ಮಾಡುವುದರಿಂದ ಅವರನ್ನು ಗುರುವೆಂದು ಕರೆಯಲ್ಪಡಲಾಗುತ್ತದೆ. ಭಾವಾರ್ಥ: ಗೋಕಾರವು ಪಾಪವೆನ್ನುವ ಅಂಧಕಾರವನ್ನು ಸೂಚಿಸುತ್ತದೆ. ರೂಕಾರವು ಜ್ಞಾನದಿಂದ ಪಾಪಗಳನ್ನು ನಿರೋಧಿಸುವುದು. ಭೂಮಿಯ ಮೇಲಿರುವ ಚರಾಚರಗಳೆಲ್ಲವೂ ವಾಸನಗಳನ್ನು ಜನ್ಮ ಜನ್ಮಾಂತರದಿಂದ ಹೊತ್ತು ತಂದ ಪಾಪಗಳ ಅಂಧಕಾರ. ಶ್ರೀ ಗುರುವು ಅನೇಕ ಮಾರ್ಗದಿಂದ ಶಿಷ್ಯನ ಪಾಪಗಳನ್ನು ತೊಲಗಿಸಲು ಶಕ್ಯರಾದ ಮಹಾತ್ಮರು. ಪಾಪಾಂಧಕಾರಾರ್ಕ ಪರಂಪರಾಭ್ಯಾಂ ತಾಪತ್ರಯೀಂದ್ರ ಖಗೇಶ್ವರಾಭ್ಯಾಂ ಜಾಡ್ಯಾಬ್ಧಿ ಸಂಶೋಷಣವಾದ್ವಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಗುರುಪಾದುಕ ಸ್ತೋತ್ರ 6. ಕತ್ತಲೆಯ ದುರ್ಗುಣಗಳನ್ನು ದೂರ ತಳ್ಳುವ ಸೂರ್ಯನ ಕಿರಣದಂತೆ ಘನತೆಯಂತಿರುವ ಹದ್ದುಗಳು ದುಃಖಗಳ ನಾಗರ ಹಾವನ್ನು ಓಡಿಸುತ್ತದೆ ಮತ್ತು ಅಜ್ಞಾನದ ಸಾಗರವನ್ನು ಒಣಗಿಸುವ ಭಯಾನಕ ಜ್ವಾಲೆಯಂತಿರುವ ನನ್ನ ಪೂಜ್ಯ ಗುರುಗಳ ಪವಿತ್ರ ಪಾದಗಳಿಗೆ ನಮಸ್ಕಾರಗಳನ್ನು ಅರ್ಪಿಸುವೆನು. ಸ್ಕಂದ ಪುರಾಣದಲ್ಲಿ ಗುರುವು ಶಿಷ್ಯನ ಪಾಪಗಳನ್ನು ನಾಶ ಮಾಡಿದ ಒಂದು ಹೃದಯ ಸ್ಪರ್ಶಿ ಕಥೆ ಇರುವುದು. ಒಮ್ಮೆ ಕಾಶಿಯಲ್ಲಿ ಕೃಷ್ಣದಾಸ ಎಂಬ ದುಷ್ಟ ವ್ಯಕ್ತಿ ವಾಸಿಸುತ್ತಿದ್ದನು. ಕಳ್ಳತನ, ಮೋಸ, ಹಿಂಸೆ ಮತ್ತು ಎಲ್ಲ ರೀತಿಯ ಅಧರ್ಮಗಳಲ್ಲಿ ತೊಡಗಿದ್ದನು. ಅವನು ಲೆಕ್ಕವಿಲ್ಲದಷ್ಟು ಪಾಪಗಳನ್ನು ಮಾಡಿದ್ದನು. ಜನರು ಅವನನ್ನು ದ್ವೇಷಿಸಿದರು ಮತ್ತು ದೇವತೆಗಳು ಸಹ ಅವನಿಂದ ದೂರ ಸರಿದರು. ಆದರೆ ಅವನ ಹೃದಯದಲ್ಲಿ ಒಂದು ಸಣ್ಣ ವಿಷಯ ಇತ್ತು. ಏನೆಂದರೆ, ಗುರು ದೇವರಿಗಿಂತ ದೊಡ್ಡವನು. ನಿಜವಾದ ಗುರುವಿಗೆ ಶರಣಾದರೆ ಪಾಪಗಳ ಪರ್ವತಗಳು ಸಹ ಸುಟ್ಟು ಬೂದಿಯಾಗುತ್ತವೆ ಎಂದು ಬಹಳವಾಗಿ ನಂಬಿದ್ದನು. ಒಂದು ದಿನ ಸಾವಿನ ಭಯದಿಂದ ಮತ್ತು ಅಪರಾಧ ಪ್ರಜ್ಞೆಯಿಂದ ಬಳಲಿ ಕೃಷ್ಣದಾಸನು ಗಂಗಾ ನದಿಯ ತಟದಲ್ಲಿ ಮೌನವಾಗಿ ವಾಸಿಸುತ್ತಿದ್ದ ಮಹಾನ್ ಜ್ಞಾನಿ ಗುರುವಿನ ಪಾದಗಳಿಗೆ ಎರಗಿದನು. ಓ ಗುರುದೇವ, ನಾನು ಪಾಪಗಳಿಂದ ತುಂಬಿದ್ದೇನೆ. ನನ್ನ ಜೀವನ ವ್ಯರ್ಥವಾಗಿದೆ. ನನ್ನ ಹೃದಯ ಕಲ್ಮಶವಾಗಿದೆ. ನನಗೆ ಜೀವಿಸಲು ಯಾವುದೇ ಅರ್ಹತೆ ಇಲ್ಲ. ಆದರೆ ನನಗೆ ಹೋಗಲು ಬೇರೆ ಸ್ಥಳವಿಲ್ಲ. ದಯಮಾಡಿ ನನ್ನನ್ನು ರಕ್ಷಿಸಿ ಎಂದು ಗೋಳಾಡಿದನು. ಗುರುಗಳವನನ್ನು ಕರುಣೆಯಿಂದ ನೋಡಿ, ಆ ಕ್ಷಣದಿಂದ ಆತ್ಮವನ್ನು ಮಾತ್ರ ನೋಡು. ನಿನ್ನ ಭೂತಕಾಲವನ್ನು ಬಿಟ್ಟು ಬಿಡು. ಶಿವನ ಹೆಸರನ್ನು ಜಪಿಸು. ಇಲ್ಲಿ ಕುಳಿತು ಅವನ ನಿರಾಕಾರ ಬೆಳಕಿನಲ್ಲಿ ಧ್ಯಾನ ಮಾಡು. ಭಯಪಡಬೇಡ. ನಿನಗೆ ಇನ್ನು ಯಾವ ಪಾಪಗಳೂ ಇಲ್ಲ ಎಂದರು. ಕೃಷ್ಣದಾಸನು ಅಳುತ್ತಿದ್ದನು. ಅವನ ದೇಹ ನಡುಗುತ್ತಿತ್ತು. ಆದರೂ ವಿಧೇಯನಾಗಿ ಗುರುಕೃಪೆಯಿಂದ ಅವನು ಧ್ಯಾನಕ್ಕೆ ಕುಳಿತನು. ಆ ಕ್ಷಣದಲ್ಲಿ ಯಮನ ಸೇವಕರು ಅವನ ಜೀವನವನ್ನು ಪಡೆಯಲು ಬಂದರು. ಆದರೆ ಅವರನ್ನು ಶಿವನ ಕಿಂಕರರು ತಡೆದು ಹೀಗೆಂದರು: ಅವನನ್ನು ಮುಟ್ಟಬೇಡಿ. ಅವನು ಸದ್ಗುರುವಿನ ಪಾದಗಳಲ್ಲಿ ಆಶ್ರಯ ಪಡೆದಿದ್ದಾನೆ. ಆ ಗುರುವು ಇವನ ಪಾಪಗಳನ್ನು ಒಂದು ನೋಟದಿಂದಲೇ ಸುಟ್ಟು ಹಾಕಿರುವರು. ಅವನು ಈಗ ಪರಿಶುದ್ಧನಾಗಿದ್ದಾನೆ ಮತ್ತು ಅವನು ಶಿವನಿಗೆ ಸೇರಿದವನು ಎಂದು ಯಮಭಟರನ್ನು ಓಡಿಸಿದರು. ಕೃಷ್ಣದಾಸನು ಗುರುವಿನ ಉಪದೇಶ ಸಾಧನೆಯ ಮೂಲಕ ಮುಕ್ತಿಯನ್ನು ಪಡೆದನು. ಶಿಷ್ಯನು ಪತೀತನಾಗಿದ್ದರೂ ಅಶುದ್ಧನಾಗಿದ್ದರೂ ಸಹ ಅವನು ಭಕ್ತಿ ಮತ್ತು ಶ್ರದ್ಧೆಯಿಂದ ಶರಣಾದರೆ ಗುರುವು ಅವನನ್ನು ಮುಕ್ತಿಗೆ ಎತ್ತುವರು. ಗುರುವಿನ ಅನುಗ್ರಹ ಕರ್ಮಕ್ಕಿಂತ ಮತ್ತು ಮರಣಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿರುವುದು. ಗುರುವಿನ ಪಾದಗಳಲ್ಲಿ ಒಂದು ಪ್ರಾಮಾಣಿಕ ಕ್ಷಣವು ಜೀವಿತಾವಧಿಯ ಪಾಪಗಳನ್ನು ಸುಟ್ಟು ವ್ಯಕ್ತಿಯನ್ನು ಜ್ಞಾನಿಯನ್ನಾಗಿ ಮಾಡುವುದು. ಶ್ರೀ ಗುರುವು ಗುಣಾತೀತ ಮತ್ತು ರೂಪಾತೀತನಾದ ಪರಬ್ರಹ್ಮ ಸ್ವರೂಪರು. ಶ್ಲೋಕ 46. ಗೋಕಾರಚ್ಚ ಗುಣಾತೀತಾಃ ರೂಪಾತೀತಾಃ ರೂಕಾರಕಃ ಗುಣರೂಪವಿಹೀನಾತ್ವಾತ್ ಗುರುರೀತಿ ಅಭಿಧೀಯತೆ. ಅನುವಾದ: ಸತ್ವಾದಿ ಗುಣಗಳಿಗೆ ಅತೀತವಾಗಿರುವ ಗೋಕಾರವು
ಕರಚರಣಾದ್ಯ ಕೃತಿಗಳಿಲ್ಲದ ರೂಕಾರವು ಹೀಗೆ ಗುಣರೂಪಗಳಿಂದ ಮುಕ್ತರಾಗಿರುವವರೇ ಗುರುವೆಂದು ಹೇಳಲಾಗಿದೆ. ಭಾವಾರ್ಥ: ಗೂಕಾರವು ಸತ್ವ ರಜಸ್ತಾಮಸಿಕ ಗುಣಗಳನ್ನು ಮೀರಿದ ಗುಣಾತೀತವು ಮತ್ತು ರೂಕಾರವು ಕರಚರಣಾದ್ಯಕೃತಿ ಇಲ್ಲದೆ ಇರುವಂತಹ ರೂಪಾತೀತವು. ಹೀಗೆ ಗುಣರೂಪರಹಿತರಾದ ಮಹಾನುಭಾವರನ್ನು ಗುರುವೆಂದು ಪ್ರತಿಪಾದಿಸಲಾಗಿದೆ. ತಾನು ಪರಮಾತ್ಮನೆನ್ನುವ ನಿಶ್ಚಯ ಜ್ಞಾನದಲ್ಲಿರುವ ಗುರುವು ಪರಬ್ರಹ್ಮ ಸ್ವರೂಪರಾಗಿ ಸರ್ವಕಾಲ ಆತ್ಮಾನುಭೂತಿಯಲ್ಲಿರುವವರು. ಅವರಿಗೆ ಯಾವ ಗುಣ ಅಥವಾ ರೂಪ ಅಂಟಿಕೊಂಡಿರುವುದಿಲ್ಲ. ಗುಣಾತೀತವು ಮತ್ತು ರೂಪಾತೀತವು ಪರಬ್ರಹ್ಮ ಲಕ್ಷಣಗಳೆಂದು ಗುರುತಿಸುವುದರಿಂದ ಗುಣರೂಪತೀತರಾದ ಶ್ರೀ ಗುರುವನ್ನು ಪರಬ್ರಹ್ಮವೆಂದು ಕರೆಯಲಾಗಿದೆ. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ: ಒಂದೇ ವಿಚಾರ ಸಾಕು, ಉದ್ಧಾರ ಆಗಂಗೆ ಅದನ್ನು ಹಿಡ್ಕೊಂಡು ಹೊರಟು ಬಿಡಬೇಕು. ಹೆಚ್ಚಿಗೆ ಕೇಳಕ್ಕೆ ಹೋಗಬಾರ್ದು. ಹಾಗೆ ಸಾಧನೆ ಮಾಡಿದಾಗ ಮನಸ್ಸಿಗೆ ಬರೋ ಸಂಶಯಗಳು, ಸಂಕಲ್ಪಗಳನ್ನೆಲ್ಲ ಅವನೇ ಯಾವುದಾರ ರೂಪದಾಗೆ ಬಂದು ನಿವಾರಣೆ ಮಾಡ್ತಾನೆ. ಸುಮ್ಮನೆ ಕೇಳಿ ಸುಮ್ಮನಾಗಿ ಮರೆತೋಗ್ತಿದ್ರೆ ಹಿಂಗೆ ದಿನಗಳು ಕಳೀತಾನೇ ಹೋಗ್ತವೆ. ಅದರ ಭಯನೇ ಇಲ್ದಿದ್ರೆ ಹೆಂಗೆ? ಇನ್ನೂ ಇರ್ತೀನಿ ತಿಳ್ಕೊಂಡ್ರಾತು ಅಂದರೆ ಹೆಂಗೆ? ನೀನು ಎಲ್ಲನ ಇರು, ಹೆಂಗನ ಇರು, ಅವನ ಚಿಂತೆ ಒಂದು ಇರಲಿ ನಿನಗೆ. ಭಕ್ತರನ್ನು ಯಾವ ರೀತಿ ಯಾವ ಮಾರ್ಗದಿಂದ ತನ್ನ ಕಡೆಗೆ ಸೆಳ್ಕೊಂಡು ಅವರನ್ನು ಬದಲಾವಣೆ ಮಾಡಬೇಕು ಅನ್ನೋದು ಗುರುವಿಗೆ ಗೊತ್ತಿರುತ್ತೆ. ಅದಕ್ಕೆ ಅವರ ಕೈಲಿ ಮಾಡಿಸ್ತಿರ್ತಾನೆ. ತಾನು ಮಾಡಿ ಅವರು ಮಾಡಂಗೆ ಮಾಡ್ತಿರ್ತಾನೆ. ಅವರ ಬಗ್ಗೆ ಅವನಿಗೆ ಪ್ರೀತಿ ಕನಿಕರ ಇರುತ್ತೆ. ಆದ್ರಿಂದಲೇ ಸತ್ಪುರುಷರು ಸಿಗಬೇಕಾದ್ರೂ ಎಷ್ಟೋ ಪುಣ್ಯ ಮಾಡಿರಬೇಕು. ಹಾಗೆ ಸಿಕ್ಕಾಗ ಅವರಿಂದ ತಿಳ್ಕೊಂಡು ಸಾಧನೆ ಮಾಡಿ ಈ ಪವಿತ್ರವಾದ ಮಾನವ ಜನ್ಮನ ಸಾರ್ಥಕಪಡಿಸ್ಕೋಬೇಕು. ಜ್ಞಾನನಿಧಿ ಪುಟ 112.